ಸಂಘದ್ದು ದುಡ್ಡು ತುಂಬಿರ್ಬೇಕು ಹೋಗಿ ವಾರ ಬರೋದ ಗೊತ್ತಾಗಂಗಿಲ್ಲ ನೋಡು. ಒಮ್ಮೆರೆ ಒಂದು 100 ರೂಪಾಯಿ ಕೊಟ್ಟು ಕೈ ಬಿಡೋಣ ಅಂದ್ರೆ 100 ರೂಪಾಯಿನ ಕಟ್ಟಿಸ್ಕೊಳಂಗಿಲ್ಲ ಅವರು. ವಾರ ವಾರ 20 ರೂಪಾಯಿ ಕಟ್ರಿ ಅಂತಾರೆ. ಚೇಂಜ್ ಹುಡ್ಕಕ್ಕೆ ಆಗಂಗಿಲ್ವ ಇವ. ಇರಂಗಿರಲಿ ಅಂತಂದು ವಾರ 20 ರೂಪಾಯಿ ಕಟ್ಕೊತ ಬಂದೆ ನಾವು. ಉಳಿತಾಯ ಇರಲಿ, ಯಾವಾಗಾರ ಹಿಂಗೆ ಇರೋದಿಲ್ಲ ಪರಿಸ್ಥಿತಿ ಅಲ್ಲ, ಯಾವಾಗ ಇರಂಗಿರಲಿ ಅಂತಂದು ಕಟ್ಕೊತ ಬಂದೇನಿ. ಇನ್ನೊಂದು ಜ್ಯೋತಿನ ನಾನು ಕಟ್ತಾನ್ರಿ ಐತೀರ ನಂದು ಒಂದು ಮಾಡ್ರಿ ಅಂತ ಅಂದಿದ್ಲು. ಆಕಿಗೆ ಒಂದು ಇದು ಮಾಡಿಕೊಡ್ಬೇಕಪ್ಪ. 20 ರೂಪಾಯಿ ಕಟ್ಕೊತ ಹೋಗ್ಕಾಳ ಆಕಿನ. ಏನು ಅಲ್ಲಿ ಇಟ್ಟವ್ ರೊಕ್ಕನ ಕಟ್ಕೊತ ಹೋದ್ರೆ ಏನಾಗಂಗಿಲ್ಲ. ಹೋಗಿ ದೌಡ ಆಕಿ ಜ್ಯೋತಿ ಇತ್ಲ ಭಾಳ ಚಪಾಟಿಗಿತ್ತು. ಕಟ್ಟಿಗೆ ಎಲ್ಲೆಲ್ಲಿ ಬಿದ್ದದು. ಓಸು ತುಂಡ್ರಿಸಿ ಸ್ವಚ್ಛಾಗಿ ಒಂದಿಟ್ಟು ಬಳದರ ಬೆಳಿತೇನೆ ಸಗಣಿನ ಅಂತಂದು ಇದು ಸ್ವಚ್ಛ ಮಾಡ್ಕೊತ ಕುಂದ್ಲು. ಹಾಕಿ ಅಲ್ಲಿ ಸ್ವಚ್ಛ ಮಾಡ್ಕೊಂಡು ಮತ್ತೆ ಇಲ್ಲಿ ಬರತ್ಲೆ ತಡಾಕತ್ತಿಗೆ ಅಂತಂದು ನಾನು ದೌಡ ಒಂದಿಟ್ಟು ಹೆಸರು ಕಾಳು ಹಾಕಿ ಇದನ್ನು ಮಾಡಿ ನಂಗೆ ಒಂದಿಟ್ಟು ಗಟ್ಟಂಗಿ ಸಾರಿಗೆ ಅನ್ನಕ್ಕೆ ಹಾಕತ್ತಾಗ ಸಾರು ಇದಕ್ಕೆ ಹಾಕತ್ತೆ ರೊಟ್ಟಿಗೆ ಹಾಕತ್ತಿ. ಒಂದು 4 ರೊಟ್ಟಿ ಬಡದು ಬಿಡ್ತೇನೆ. ಬಡದ ಹೋಗಿ ಬಂದ್ಬಿಡ್ತಾನೆ. ಪಾರತಿರ ಮನೆ ಅಂತಿಲ್ಲ ಹಂಗೆ. ಇವರು ಕಾಯಿಪಲ್ಲೆ ಅದು ತೊಗೊಂಬಂದದ್ದು ಎಲ್ಲ ತೆಗೆದಿಟ್ಟಾನವ. ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಎಲ್ಲ ಹಾಕಿಟ್ಟಾನೆ. ಹಣ್ಣು ಅಂತ ತೊಗೊಂಬಂದಾರೆ. ಟಮಾಟೆ ಒಂದಿಟ್ಟು ಕಾಯಿ ಅಂತ ತೊಗೊಂಬರ್ಬೇಕಾ. ವಾರ ಉಳ್ಳಾಗಡ್ಡಿನೂ ಚಲೋ ಅದ ಬಿಡತ್ತಾಗ ನಾಸಿಕಡ್ಡಿ. ಟಮಾಟೆ ಹಣ್ಣು ಪೂರ್ ಹಣ್ಣು ಅಂತ ತೊಗೊಂಬಂದಾರೆ. ಯಾಕೆ ಅಥವಾ ಪಲ್ಯ ಕುದಿಯಾಕತೈತಿ. ರೊಟ್ಟಿಗಾರ ಹಾಕೊಂತಾನವ. ರೊಟ್ಟಿ ಒಂದು ತೆಗೆದು ಬಿಟ್ವಿ ಅಂದ್ರೆ ಅರ್ಧ ಕೆಲಸದ ಅನ್ಕತಿ. ಅನ್ನ ಒಂದು ಮಾಡಿ ಇಟ್ಟು ಹೋಗಿ ಬಂದ್ಬಿಡ್ತಾನೆ. ಅದ್ರ ಬಿಸಿ ಒಂದು 2 ರೊಟ್ಟಿ ತಿಂದು ಹೊಟ್ಟೆ ತುಂಬ ಊಟ ಮಾಡಿ ಹೋದ್ರೆ ಒಂದಿಟ್ಟು ಕುಂತು ನಿಂತು ಮಾತಾಡ್ಕೊಂಡು ಬರಕ್ಕೆ ಬರ್ತೈತಿ. ಆಕಿನ ಪಾರ್ವತಿ ಆಕಿ ಮನೆ ಅಂತೇಳಿ ಹೋದೆ ಅಂದ್ರೆ ಬಿಡಂಗ ಇಲ್ಲ. ಮತ್ತು ಮಧ್ಯಾಹ್ನ ಉಣ್ಣು ಅಂತಂದು ಇದು ಮಾಡಕತ್ತಾಳ. ಇಲ್ಲೇ 2 ರೊಟ್ಟಿ ತಿಂದೋಕಾನಿ. ಆಟದ ಜೀವನ ಮಾಡಿದ್ರೆ 2 ರೊಟ್ಟಿ ತಿಂದು ಬರಕ್ಕೆ ಬರ್ತೈತಿ. ಮತ್ತು ಪಾಪ ಆಕಿನ ಬಿಡಂಗ ಇಲ್ಲ ಒಟ್ಟ. ಭಾಳ ದಿವಸ ಆಗೈತಿ ಕುಂದ್ರು ಅಂತಂದು ಮಾತಾಡಕ್ಕೆ. ಇಲ್ಲಿ ಮುಂಚೆ ಇದ್ದಾಗ ಆಗ್ಲೆಲ್ಲ ಬರಾಕಿ ಪಾಪ ಮನೆ ಒಂದು ದೂರ ಮಾಡ್ಕೊಂಡು. ಶಾಂತಕ್ಕ ಯಾರ ಬಂದ್ರೆ ಅನ್ನಿಸ್ತೈತಿ. ಈ ಬಾಗ್ಲ ಹಾಕೊಂಡು ಹೋಗಿಲ್ಲ ನಾ. ಇವರು ಮುಂದಕ್ಕೆ ಮಾಡ್ಕೊಂಡು ಹೋಗಿದ್ರಾನ. ಯಾರು ಒಳಗೆ ಬರ್ರಿ. ಸಂಘದ್ದು ದುಡ್ಡು ಕಟ್ಟೋದೈತಲ್ಲ ಸೋಮವಾರ ಇವತ್ತು. ಹಂಗಾಗಿ ಆಕಿ ಮೇಡಮ್ ಬಂದು ಬುಕ್ಕ ಕೊಟ್ಟೋದ್ಲು. ಕಟ್ಟಿ ಬರ್ರಿ ಓಸ್ರದ್ದು ರೊಕ್ಕ ಇಸ್ಕೊಂಡು ಒಬ್ಬೊಬ್ರು ಒಂದೊಂದು ವಾರ ಅಂತಾರೆ. ಯಾರು ಇಸ್ಕೊಳಂಗೇ ಇಲ್ಲ. ಅಯ್ಯಮ್ಮ ಬಂದು ನಮ್ಮ ಮನೆಗೆ ಬುಕ್ ಇಟ್ಟು ಹೋಗ್ಬಿಡ್ತಾಳೆ. ಅದಕ್ಕೆ ಮತ್ತೆ ನೀನು ಕೊಡ್ತೀನ ಅಂತಂದು ಬಂದೆ. ನಂದು ಹಾಕೀನಿ. ಇವಾಗ ಒಮ್ಮೆರೆ ಕಟ್ಬೇಕು ಇವತ್ತಾಗ. ಆಗ್ಲೆಲ್ಲ ಯಾರು ವಾರ 20 ರೂಪಾಯಿ ಒಮ್ಮೆರೆ. ತಿಂಗಳದು 80 ರೂಪಾಯಿ ಹಾಕತ್ತಾನ. ಒಮ್ಮೆರೆ ಇಸ್ಕೊಳಂಗಿಲ್ಲ ಅವರು. 20 ರೂಪಾಯಿ ವಾರ ಕಟ್ರಿ ಅಂತ ಕುಂದಿರ್ತಾರೆ. ಈ ಇಕ್ಕಿ ಮನೆ ಅಂತೇಳಿ ಹೋಗಿದ್ದೆ, ಲತಾರ ಮನೆ ಅಂತೇಳಿ ಹಾಕಿ ಬಂದಕ್ಕ ಚೇಂಜ್ ಇಲ್ಲ. ನಾ ಅಂಗಡಿಗೆ ಹೋಗಿ ಮಾಡಿಸ್ಕೊಂಬರ್ತಾನೆ ಅಂದ್ಲ. ಅದಕ್ಕೆ ಇಲ್ಲೇ ಶಾಂತವ್ರ ಮನೆ ಅಂತೇಳಿ ಇರ್ತಾನವ, ಶಾಂತಕರ ಮನೆ ಅಂತೇಳಿ ಬಂದು ಅಲ್ಲೇ ಕೊಡು ಮತ್ತು ಹೋಗಿ ಬುಕ್ ಅದನ್ನ ಕೊಟ್ಟು ಮೇಡಮ್ ಅವ್ರ ಮನೆಗೆ ಕೊಟ್ಟು ಬರ್ತಾನೆ ಅಂತ ಅಂದೆ. ಯಾವುದೇನು ಈ ಕಡೆ ಬರಂಗ ಇಲ್ವ ಅವರು. ಮೇಡಮ್ ಮೊದ್ಲಾಗ ಅಲ್ಲೇ ಕೊಟ್ಟು ಹೋಗ್ಬಿಡ್ತಾರೆ ನಿನ್ನ ಕೈಯಾಗ. ಕುಂದ್ರೆ ನೋಡಲ್ಲೇ ರೊಟ್ಟೆಗೆ ಹಾಕತ್ತೇವ ನೀನು. ನಂದೇನೇನಿಲ್ಲ ಅಡಿಗೆ. ಒಳ್ಳೆ ನಾಷ್ಟ ಮಾಡಿ ಹುಡುಗನ ಕಳಿಸಿದೆ. ಇವ್ರಿಗೆ ಹೋದ್ರು. ಇನ್ನೇನು ಇದು ಹಾಕಿ ಅದನ್ನ ನೀರಿಟ್ಟು ರೊಟ್ಟಿಗೆ ಹಾಕೊಳ್ಳೋಣ ಅಂತಂದು ಒಳಗೆ ಹೊಂಟಿದ್ದೆ. ಮತ್ತು ಮೇಡಮ್ ಬಂದಾಗ್ಬಿಟ್ಲು. ರೊಕ್ಕನ ಮತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಬುಕ್ ತೊಗೊಂಡು ಎಲ್ಲರ ಮನೆಯಾಗೂ ರೊಕ್ಕ ಇಸ್ಕೊಂಡು ತೊಗೊಂಬಂದು ಕೊಟ್ಟು ಹೋಗ್ಬಿಡ್ರಿ ಅಂತಂದ್ಲು. ನಾನು ಅದಕ್ಕೆ ಅಂದೆ ಸರಿ ಇಲ್ರಿ ಮೇಡಮ್ ನಮ್ಮ ಮನೆಗೆ ಕೊಟ್ಟುಕ್ಕಿರಿ. ಲತಾರ ಮನೆ, ಪ್ರಮೀಳಗ ಅವ್ರ ಮನೆ, ಶಾಂತಕರ ಮನೆ ಅಲ್ಲೆಲ್ಲರೂ ಕೊಡ್ರಿ ಅಂತಂದೆ. ಇಲ್ಲ ಅತ್ಲಾಗೆ ಎಲ್ಲಿ ಹೋಗಕ್ಕೆ ಕೊಡಂಗಿಲ್ಲ, ಇಲ್ಲೇ ಆಕತಿ ಗಾಡಿಯಿಂದ ಮತ್ತೆ ಅಲ್ಲಿ ಇಳಿದು ಕೊಟ್ಟು ಹೋದ್ಲವ. ಅದಕ್ಕೆ ಮತ್ತೆ ನೀನೇನು ಕೊಡ್ತೀವಿ ಬಿಡ ಇವ. ಇವ್ರೇಕ ಪ್ರಮೀಳ ಕೊಡಂಗಿಲ್ಲವ. ಚೇಂಜ್ ಇಲ್ಲ ಅಂತಂದು ತಲೆ ತಿನ್ನಕತ್ತಾರ. ಅಯ್ಯವ್ ನೋಡಿದ್ರೆ ವಟ ಅಂತಾಳ. ಅದಕ್ಕೆ ಮತ್ತೆ ಇಸ್ಕೊಂಡು ಹೋದ್ರ ಆತಂತಂದು ಬಂದೆ. ಅಲ್ಲೇ ರೊಟ್ಟಿ ಆದವು ನಿಂದೆಲ್ಲ. ಹೌದು ಬಿಡ ಇವ. ದೌಡು ಕರೆಕ್ಟಾಗಿ ರೊಕ್ಕ ಕೊಡ್ಬೇಕು ಅನ್ನಂಗಿಲ್ವ. ತಿಂಗಳ ಉಳಿತಾಯ ಇದ್ದು ಏನು ಕಾಡಿಸ್ತಾರೆ ಬಿಡ ಇವ ಹೆಣ್ಮಕ್ಳು ಇವ್ರು. ಅದಕ್ಕೆ ಬ್ಯಾಸರು ಬಂದು ಗೊತ್ತಾ ಶಾಂತಕ ನನಗೆ. ಇವ್ ನೋಡಿದ್ರೆ ನಮ್ಮ ಮನೆಗೆ ಬುಕ್ಕ ಕೊಟ್ಟೋಕಳ. ಇವ್ರು ನನ್ನ ಗಂಡು ನೋಡಿದ್ರೆ ಹೋಗು ದೌಡು ಬುಕ್ಕ ಅದನ್ನ ಕೊಟ್ಟು ರೊಕ್ಕ ತುಂಬಿ ಬಾ ಅಂತಂದ್ರೆ ಅಂದ್ಬಿಡ್ತಾರೆ. ಅದು ಬಿಡ ಇತ್ಲಾಗಾರ ಕೊಟ್ಟು ಹೋದಂಗಲ್ಲ ಅಕ್ಕಿ. ನಾವು ಇಲ್ಲೇ ಖಾಲಿ ಇರ್ತೀವಿ. ಎಲ್ಲರ ಮನೆ ತುಂಬಿಸಿ ಕೊಡಕ್ಕೆ ಬರ್ತೈತೆ. ಪಾಪ ನಿಂದು ಹೊಲಕ್ಕೆ ಅದನ್ನ ಕೆಲಸ ಇರ್ತಾವೆ ಮಾಡಿರ್ತಾವೆ. ಕುಂದ್ರೆ ರೊಟ್ಟಿ ತಿನ್ನಂತೆ 2 ಬಿಸೇವು. ನಾನು ಈಗ ಅದನ್ನ ಅನ್ಕೊಳಕತ್ತಿದ್ದೆ. ಸೋಮವಾರ ಇವತ್ತು ಹೋಗಿ ಸಂಘದ್ದು 20 ರೂಪಾಯಿ ರೊಕ್ಕ ತುಂಬಿರ್ಬೇಕು. ನಿಮ್ಮ ಮನೆ ಅಂತಲೇ ಹೋಗ್ಬೇಕು ಅಂತ ಅನ್ಕೊಳಕತ್ತಿದ್ದೆ. ಈಗ ತಡಿ ರೊಟ್ಟಿ ಗಿಟ್ಟಿ ಮಾಡಿ ತೆಗೆದು ಹೋದ್ರಾತು ಅಂತಂದು ನೀನಾ ಬಂದು. ಹೌದೇನು ಬಂದಿದ್ರು ಚಲೋ ಬಾ ಮತ್ತು ಹೋಗೋಣ ದೌಡ್ ಮಾಡಿ ಅಡಿಗೆ. ಇನ್ನೇನು ಬರತ್ತೆ ತಗೋ. ಇಲ್ಲೇ ಬಂದಿದ್ದಿ ಕುಂದ್ರು. ಏಟಾಗೈತಂತ ಈಗ ಸಂಘದ್ದು ರೊಕ್ಕ ನಾವು ಕಟ್ಟಕತ್ತಿ. ಅಲ್ಲಿ ಸನೇಕಲೆ 1 ವರ್ಷ ಆಗಕ್ಕೆ ಬಂತಾನಲ್ಲ. 1 ವರ್ಷ 20 ರೂಪಾಯಿ ಹಿಡ್ಕೊಂಡ್ರೂ ಏಟ ಒಂದು 2,000-3,000 ರೂಪಾಯಿ ಆಗಿರ್ಬೇಕಟ. ಆಟಕ್ಕೊಂದೆಲ್ಲ ಆಗಿರಕ್ಕಿಲ್ಲ. ಏನವ ಸುಮ್ ಕಟ್ಕೊಂತ ಹೋಗೋದು. ಅವ ರೊಕ್ಕ ನೋಡಿ ಕಟ್ಟೇದೇ ಉಳಿದು. ಇಲ್ಲಕ್ರೆಲ್ಲ ಅಲ್ಲಿ ಇಲ್ಲಿ ಖರ್ಚು ಮಾಡ್ತಿದ್ವಿ. ಮನೆಗಿಂದ ಹೇಳು ಗಂಡ್ಮಕ್ಳು ಇಲ್ಲಕ್ರ ಕೈಯಾಗ ರೊಕ್ಕದು ಅಂದ್ರೆ ಏನಾರ ತರ್ಸಕ ಮಾಡಕ ನಾವ ಕೊಡೋದ. ಅವ್ರೇನು ವಾಪಸ್ ಕೊಡ್ತಾರೆ ಗಂಡ್ಮಕ್ಳು. ಇದಕ್ಕೆ ಕಷ್ಟ ಕಾಲಕ್ಕೆ ಬರ್ತಾವೆ ಬಿಡೇವ ರೊಕ್ಕ.
ಇರೋಲ್ಬೇಕಾಗ್ತದ ಅದಕ್ಕೆ ಸುಮ್ಮನೆ ನಾನು ಕಟ್ಟಕತ್ತಾನ ನೋಡು. ಜ್ಯೋತಿ ಜ್ಯೋತಿ ಇಟ್ಲ ಸ್ವಚ್ಛ ಮಾಡಾಕತ್ತಿದ್ಲು. ಕಟ್ಟಿಗೆ ಹಾಕ್ಸಿದ್ರ ಮೊನ್ನೆ ಅವು ಅಲ್ಲೆಲ್ಲ ಬಿದ್ದುಬಿಟ್ಟದ್ವಾ, ಅದಕ್ಕೆ ಚಪಾಟಿದಂಗೆ ಆಗೈತಿ. ಅದು ನೋಟು ತೆಗೆದು ಒಂದಿಟ್ಟು ಬಣ್ಣ ಸುಣ್ಣ ಅದನ್ನ ಬಳಿದು ನೆಲ ಅದನ್ನ ಸಾರಿಸ್ತಾನೆ ಸಗಣಿ ನೆಲನ, ಆಮೇಲೆ ಹೊಟ್ಟಾಕ್ ಬರ್ತೈತಿ. ಚಪಾಟಿ ಆಗೈತಿ ಅಂತಂದು ಸ್ವಚ್ಛ ಮಾಡಾಕತ್ತಿದ್ಲವ. ಮತ್ತು ಆಕಿ ಅಲ್ಲಿ ಪಾಪ ಮಾಡಾಕತ್ತಾಳ. ಅದನ್ನ ಮಾಡಿ ಬಂದು ಅಡುಗೆ ಮಾಡತ್ಲೆ ತಡಾಕತ್ತಿಗೆ ಅಂತಂದು ಅವ್ರ ಹೆಸರು ಕಾಳು ಹಾಕಿದೆ. ಹಂಗೆ ಗಟ್ಟಿಗೆ ಮಾಡಿ ಪಲ್ಯ ಒಂದು ಸ್ವಲ್ಪ ಅನ್ನಕ್ಕೆ ಅದನ್ನು ಹಾಕತ್ತದ ಅಂತಂದು 4 ಬಿಸಿ ರೊಟ್ಟಿ ಮಾಡಿದ್ರೆ ಹಾಕತಿ ಅಂತಂದು ಬಿಸಿ ರೊಟ್ಟಿ ಮಾಡಾಕತ್ತಿದ್ನು ನಾನು. ನಿಮ್ಮದು ವಾರ ಏನು ಬಿಡ ಶಾಂತಕ ಐತಿ ಅಂದ್ರೆ ಐತಿ ಇಲ್ಲಕ್ರಿಲ್ಲ, ಮಾಡಿದ್ರೆ ಬೇಕಾದಟ್ಟೈತಿ ವಾರ. ನನಗೂ ಇಷ್ಟ ಹಾಕೊಂಡಿತ್ತು ಕೆಲಸ ರೊಟ್ಟಿ ಅದು, ಮತ್ತು ಇದು ಒಂದು ಸಂಘದ ಒಂದು ಬುಕ್ ಬಂತಲ್ಲ ಹಾಗಾಗಿ ಬಂದು ನೋಡು. ಮತ್ತು ನಿಮ್ದು ಏಟಾಗೈತೆ ಅಂತ ಇದ್ರದ್ದು ಜವರಿ ಕಾಳ್ದು ಪಟ್ಟಿ. ಇವ್ರೇನು ಹೇಳಂಗ ಇಲ್ಲವ, ಅಲ್ಲೇ ಬಿಟ್ಟು ಬಂದಾನಿ. ಬೇಕಾದಾಗ ಇಸ್ಕೊಂಡ್ರಾತು, ಈಗೇನು ರೊಕ್ಕದೇನು ಸಮಸ್ಯೆ ಇಲ್ಲ, ಬೇಕಾದಾಗ ಇಸ್ಕೊಂಡ್ರಾತು. ಮತ್ತು ಏನೋ ಈಗನು ಮತ್ತು ಟ್ಯಾಕ್ಟ್ರಿದ್ ಓಡಿಸೋದೈತಲ್ಲ, ಈಗೇನು ರೊಕ್ಕದ ಕೈಯಾಗ ಅಂತ ಅಂದ್ರೆ ಏಟಾಗೈತಿ ಅಂತಂದು ಏನು ಹೇಳಿಲ್ಲಪ್ಪ. ಚಲೋ ಆಗೈತಿ, ಏನು ಲಾಸ್ ಏನಾಗಿಲ್ಲ ಅಂದರು. ನಿಮ್ದಕ್ಕ? ನಮ್ದೇನು ಲಾಸ್ ಆಗಿಲ್ಲ, ಚಲೋನ ಆಗೈತಿ ಅಂತ ಅಂದ್ರು ಅವರು. ಅಂದ್ರೆ ಇಸ್ಕೊಂಬಂದಾನ ಕೃಷ್ಣನ ಹೋಗಿದ್ದ, ಇಸ್ಕೊಂಡು ಬಂದ್ಬಿಟ್ಟಾನ ಓಟನು. ಹಂಗೆ ಏನು ಮಾಡ್ತಾರೆ ಏನೋ. ಮತ್ತು ಈಗ ಮತ್ತೆ ಹಾಕಕ್ಕೆ ಬೇಕಲ್ಲ ಪೀಕ್ ಹಾಕಕ್ಕೆ, ಹೊಲ ಹೊಡ್ಸೋದು ಅದು ಇದು, ಮತ್ತು ಕೂಲಿಯರಿಗೆ ಅದಕ್ಕೆ ಇದಕ್ಕೆ ರೊಕ್ಕ ಬೇಕಲ್ಲ. ಏನು ಮಾಡ್ತಾರೆ ನಾವು ಗಂಡು ಮಕ್ಕಳಿಗೆ ಗೊತ್ತು. ಬಟ್ ಚಲೋ ಆಗ್ಯಾವ ಅಂದರು. ನೋಡು ಮಾತಾಡ್ಕೊತಾನೆ ಅಲ್ಲೇ ರೊಟ್ಟಿನ ಬಡದು ತೆಗದಿ. ತಗೋ ನಂದು ಇದು ಈ ವಾರದ ನೋಡಿ, ಮುಂದೆ ವಾರ ಕೊಡ್ತೇನೆ. ನಾ ಮತ್ತೆ ಬರ್ತಾನೆ ತಗೋ ಶಾಂತಕ್ಕ. ಬಾ ಅತ್ಲಾಗ ಬಿಡು ಮಾಡ್ಕೊಂಡು ಬರೋದೇ ಇಲ್ಲವ. ಅತ್ಲಾಗಂತೂ ಮನೆ ಒಂದು ದೂರ ಮಾಡ್ಕೊಂಡೋಗಿ ಅಂತಂದು ಮುಂಚೆ ಎಡೋ ತನಕ ಮಾತಾಡ್ಕೊಂಡು ಮಾಡ್ತಿದ್ವಿ. ಒಟ್ಟ ನೀನು ಅತ್ಲಾಗ ಹೆಂಗ ಇಲ್ಲ ಈಗಂತ ಇಲ್ಲ ಇವಾಗ ಈಗ ಬರ್ಬೇಕಂತ ಅನ್ಕೊಂಡೆ. ಮತ್ತು ನೀನ ಬಂದೆಲ್ಲ ಸುಮ್ಮನೆ ಆದ್ನೋ ನಾನು. ಬರ್ತಾನೆ ತಗೋ, ಮತ್ತು ನಂದು ಕೆಲಸ ಐತಿ. ಈಕಿ ಲತ ಪ್ರಮಾಣ ಅಂತ ಇಸ್ಕೊಂಡು ಹೋಗು, ರೊಟ್ಟಿ ತಿಂದು ಹೋಗಕ್ಕೆ ಬರ್ತೈತೆ. ಇಲ್ವಾ ಕೇಳ್ತಾನೆ, ಕೊಟ್ಟರೆ ಸಹ ಇಲ್ಲಕ್ರ ಮೇಡಮ್ಗೆ ಹೇಳ್ತಾನೆ, ನೀವೇ ಇಸ್ಕೊಳ್ರಿ ಅವರು ನಮ್ಗೆ ಕೊಡೋಂಗಿಲ್ಲ ಅಂತಂದು ಹೇಳೋಕನ್ವ. ನಾನೇನು ಇವ್ರ ಥರ ವಾರ ಇವ್ರ ಹತ್ರ ಇವ್ರ ಮನೆ ಅಂತೇಳಿ ಹೋಗಿ ಇದನ್ನು ಮಾಡೋಕೆ ಹೋಗ್ಲಿ. ಕೇಳತ್ಲಿ ನೀನು ಹಂಗೆ ಕೊಟ್ಟರೆ ಸಹ ಇವ ಹಂಗೆ ಬಿಡೆಯವ ಅವ್ರ ಹೆಣ್ಮಕ್ಳು ಏನು ಮಾಡೋದು. ಎಂಥ ಚಪಾಟಿ ಗಿತ್ತಿರ್ತೀರ ಅವೆಲ್ಲ ಸ್ವಚ್ಛ ಮಾಡಿದೆ. ಎಷ್ಟು ಸ್ವಚ್ಛ ಕಾಣಕತ್ತದ ನೋಡ್ರಿ. ಓಟನ್ನು ತೊಗೊಂಬಂದು ಕಟ್ಟಿಗೆ ಅಲ್ಲೆಲ್ಲ ಹೋಗಿ ಈ ಥರ ನೆಟ್ಟಗೆ ಇಡಿಸ್ಬೇಕನ್ನಂಗಿಲ್ಲ, ಏನು ರೊಕ್ಕ ಕೊಡ್ತಾರೆ ಪುಕ್ಷಟಿ ಮಾಡೋಂಗಿಲ್ಲ. ಅವರು ಕಟ್ಟಿಗೆ ಏರಿಸಿರ್ತಾರೆ ಇವರು. ಸ್ವಚ್ಛ ಮಾಡ್ಸಂಗ ಇಲ್ಲ, ಮತ್ತು ನಾವ ಕೈ ಹಾಕ್ಬೇಕು ಅದಕ್ಕೆ. ಇವಾಗ ಗಂಡ್ಮಕ್ಳು ಹಂಗೆ ಅದಾರ ನೋಡು. ಏನು ಒಟ್ಟು ರೊಕ್ಕ ಕೊಟ್ಟಿರ್ತಾರೆ ಕೆಲಸ, ಒಟ್ಟು ಅವ್ರಿಗೆ ಒಜ್ಜೆ ಆಗಂಗಿಲ್ಲ, ಹಂಗೆ ಮಾಡಿಸ್ತಾರೆ. ಏನಾಯ್ತು ಬಿಡು, ಸ್ವಚ್ಛ ಆಯ್ತಲ್ಲ. ಕುತ್ಕ ಜಳಕನ ಮಾಡಿ ಬಂದ್ಬಿಟ್ಟೆ. ಮೈ ಕೈ ನೋಡಂಗದಿಲ್ಲ ರೀತಿಯರಮ್ಮ. ಹಂಗೆ ಧೂಳು ದುಮ್ಮ ಅಲ್ಲಿ ಅಂತೂ ಅರಿವಿ ಕಟ್ಕೊಂಡು ಎಲ್ಲ ಕೆಲಸ ಮಾಡಿ ಜಳಕನ ಮಾಡಿ ಬಂದೆ ಸ್ವಚ್ಛಾಗಿ. ಒಳಗೆ ಬರೋಂಗಾಗಿದ್ದಲ್ಲ ನನಗಂತೂ ಜಳಕ ಮಾಡಲಿಲ್ಲ. ನಂಗೆ ಒಂದೀಟು ಬೆಚ್ಚಗಿದ್ವು, ಉಗುರು ಬೆಚ್ಚನಂಗಿದ್ವು ನೀರು, ಅವನ್ನ ತೊಗೊಂಬಂದೆ. ಹೌದೇನು ನೀರು ಎಡ್ಲಿ ಒಲೆಗೆ ಇನ್ನೊಂದು ದಿವ್ಸ ನೀರು ಹಾಕಿದ್ದೆ ಅಂದ್ರೆ ಉರಿ ಇಟ್ಟಿದ್ದೆ ಅಂದ್ರೆ ನೀರು ಕಾಯವು, ಮತ್ತು ಬೆಚ್ಚನ ನೀರು ಎತ್ಕೊಂಡಿ. ಅಯ್ಯೋ ಎಲ್ಲ ರೊಟ್ಟಿ ಮಾಡಿ ತೆಗೆದ್ರೆ ನಾ ಮಾಡ್ತಿದ್ದೆ, ಮತ್ತು ನೀವು ಸೊಂಟ ನೋವು ಅಂತೀರಿ. ಇಲ್ಲಿ ಬಿಡವ ನಿಂದು ಎಷ್ಟು ಬದುಕು ನೋಡಿ. ಈಗ ನೋಡು ಎಟೋತಾತು ಪಾಪ ಸುಸ್ತಾಗಿರ್ತಿದ್ದಿ. ಎಲ್ಲರಿಗೂ ಅಷ್ಟ ಕೆಲಸ ಅಂದ್ರೆ ಹೆಂಗಾಗೈತೆ ಏನೋ ನೋಡು. ಪಲ್ಯ ಅದು ಭಾಳ ದಿವಸ ಆಯ್ತು ಮಾಡಂಗ ಇಲ್ಲೆಲ್ಲ ನೀನೇ ಮಾಡ್ಕೊತಿದ್ದಿ. ಮಾಡಿದೆ ನಾನು. ಮತ್ತು ರೊಟ್ಟಿ ಸ್ವಲ್ಪ ದಪ್ಪಾಗ್ಯವನ ನೋಡು. ರೊಟ್ಟಿ ಪಲ್ಯ ಅಂತೂ ಭಾಳ ರುಚಿಯಾಗೈತೆ ರೀತಿಯರ. ನಾವೇಟರ ಏನಾರ ದಿನಸ ಹಾಕಿ ಮಾಡಲಿ ನಿಮ್ಮಂಗೆ ರುಚಿ ಆಗಂಗಿಲ್ಲ ಬಿಡ್ರಿ ರೀತಿಯರ. ಭಾಳ ರುಚಿಯಾಗೈತೆ ಪಲ್ಯ ರೊಟ್ಟಿ ಅದು. ರೊಟ್ಟಿ ದಪ್ಪ ಆದ್ರೆ ನಂಗೆ ಮೆತ್ತಗೆ ಹೂ ಅದಂಗಾಗ್ಯವು, ನಮ್ಮ ಸಬ್ಬರು ಸಾಕವು. ಭಾಳ ರುಚಿಯಾಗೈತೆ ರೀತಿಯರ ಪಲ್ಯ ಅಂತ. ಇವ ಎಂಥ ರುಚಿಯಾಗೈತೆ ಈಗ, ನಾ ರುಚಿಯಾಗೈತೆ ಬಿಡ್ರಿ. ಏನವ ಮಾಡಿದೆ ನಾನು. ಮತ್ತು ನಿಂದು ಕೆಲಸ ಅಂತಂದು ಸುಮ್ಮನೆ ಖಾಲಿ ಕುಂತು ಅಲ್ಲಿ ಕುಂತು ಆಮೇಲೆ ಈಕಿ ಪಾರ್ವತಿ ಬಂದಿದ್ಲು. ಆಕಿ ಸಂಘದ್ದು ದುಡ್ಡು ಇಸ್ಕೊಂಡು ಹೋಗಕ್ಕೆ ನಾನು ಈ ಕೆಲಸ ಎಲ್ಲ ಮಾಡ್ಕೊಂಡು ಹೋದ್ರಾತ ಅಂದ್ಕೊಂಡೆ. ಮತ್ತು ಆಕಿನ ಬಂದಿದ್ಲು, ಆಕಿ ಕೈಗೆ ಕೊಟ್ಟು ಕಳಿಸಿದೆ. ಉಂಡೋಗಂತವ ಅಂದ್ರೆ ಒಲ್ಲೆ ಕೆಲಸ ಐತೆ ನಂದು. ಸಂಘದ್ದೇನೋ ರೊಕ್ಕ ಇಸ್ಕೊಂಡು ಹೋಗಿ ಮೇಡಮ್ ಅವ್ರ ಮನ್ಯಾಗ ಬುಕ್ಕ ಕೊಡ್ಬೇಕು ಅಂತಂದು ಹೋಗೇ ಬಿಟ್ಲಕ್ಕಿ, ನಿಂದಿರಲೇ ಇಲ್ಲವ. ಹೌದೇನು ರೀತಿಯರ ಪಾಪ ಬರ್ತಿದ್ದು ನಾನು ಮಾತಾಡ್ಸಿದ್ದೆ. ಮನೆ ಒಂದು ದೂರ ಮಾಡ್ಕೊಂಡಾರ, ಹೋಗೋಕ್ಕಾಗಂಗಿಲ್ಲ ಏನಿಲ್ಲ ಅತ್ಲಾಗಂತ್ರನ. ಅದನ್ನ ಅನ್ನಕತ್ತಿದ್ಲಕ್ಕಿನ, ನಮ್ಮ ಮನೆ ದೂರ ಆಕತಿ ಅಂದ್ರೆ ಆಯಂಗಿಲ್ಲ, ನೀನು ಕೆಲಸ ಮುಗಿಸ್ಕೊಂಡು ಬಾ ಅಂತಂದು ಭಯಾಕತ್ತಿದ್ಲು. ಇನ್ನೊಂದು ರೊಟ್ಟಿ ತಗೋ ಜೊತೆ. ಬ್ಯಾಡ್ರಿ ಐತ್ಯಾರ ಮಧ್ಯಾಹ್ನ ಮತ್ತೆ ತಿಂತಾನೆ. ಒಮ್ಮೆರೇ ಉಣ್ಣಂಗಾಗಿಲ್ಲ, ಅದು ಹಸುಕೊಂಡು ಹೊಟ್ಯಾಗ ಸಂಕಟ ಆಗತ್ತತ್ತು. ಇವಾಗ 2 ರೊಟ್ಟಿ ತಿನ್ನತ್ತೆ ಸಾಕಾಗೋತು. ಇವರು ಹೊಲಕ್ಕೆ ಮಧ್ಯಾಹ್ನ ಉಣ್ಣಕ್ಕೆ ಬರ್ತೀನಿ ಅಂದಾರ. ರೊಟ್ಟಿ ಹಾಕೋಬಿಡ್ರಿ ಐತಾರ. ಮತ್ತೇನು ಇನ್ನೂ ಸ್ವಲ್ಪ ಮಾಡಲಿ ಬಿಡಿಸು ನಾವು ಆಸ್ ಮಾಡೇ ನೋಡುವ. ಇನ್ನೂ 10-12 ರೊಟ್ಟಿ ಅದಾವು, ಸಾಕು ತಗೋ. ಮತ್ತೆ ಬೇಕಂತ ಸಂಜೆ ಮುಂದೆ ಬಿಸಿ ಮಾಡಕ್ಕೆ ಬರ್ತೈತಿ, ಸಾಕು. ಒಂದಿಟ್ಟು ಅಡ್ಡಕ್ಕನ ನಡ ನೋಯ್ಸಾಕತ್ತೈತಿ. ಇಷ್ಟ ತನಕ ಕುಂತನಲ್ಲ. ಆತು ಹೋಗ್ರಿ.
ನೋಡ್ರಿ ಅತ್ಯಾರ. ಅತ್ಯಾರೆಲ್ಲ ಮಾಡಿದ್ರು ಒಟ್ಟು ತುಂಬ ಉಂಡೆವ ಇವ ಇಲ್ಲಕ್ರಲ್ಲಿ ಬಂದು ಈಗ ಮಾಡಿ ಉಣತ್ಲೇ ಸಾಕಾಗೋಗದು. ಹಾಯ್ ಎಲ್ಲ ನಮಸ್ಕಾರ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಇವತ್ತು ನಾವು ಹೆಸರು ಕಾಳು ಪಲ್ಯ ಮಾಡೇವಲ್ರಿ, ರೆಸಿಪಿ ಹೇಳ್ತಾರೆ ನೋಡ್ರಿ ಕ್ವಿಕ್ಕಾಗಿ. ಏನಂದ್ರೆ ಒಂದು ಕುಕ್ಕರ್ನಾಗ ಐತಲ್ರಿ, ಹೆಸರು ಕಾಳು ಹಾಕ್ಕೋಬೇಕು, ಹಸಿಮೆಣ್ಸಿಕಾಯಿ ಹಾಕ್ಕೋಬೇಕು. ಹಸಿಮೆಣ್ಸಿಕಾಯಿ ಹಾಕಿದ್ರೆ ರುಚಿ ರೀ ಸಾರು. ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀವಿ ಅಂದ್ರೆ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಸಾಂಬಾರು ಪುಡಿ ಇದ್ರೆ ಸಾಂಬಾರು ಪುಡಿ ಹಾಕಿ, ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಹೆಚ್ಚಿ ಅದಕ್ಕೆ ಹಾಕ್ಬೇಕ್ರಿ. ಹಾಕಿ ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 3 ಸಿಟಿ ಹೊಡಿಸ್ಬೇಕು ನೋಡ್ರಿ. ಕುಕ್ಕರ್ ಕೂಗಿಸಿದ್ವಿ ಅಂದ್ರೆ ಚಲೋ ಹೊತ್ನಂಗೆ ಮಸೀಬೇಕ್ರಿ. ಅದನ್ನ ಚಲೋ ಹೊತ್ನಂಗೆ ಗಟ್ಟಿನಂಗೆ ಮಸಿದ್ವಿ ಅಂದ್ರೆ ನಿಂಗೆ ಎಂಥ ಇದು ಮ್ಯಾಡದಂಗೆ ಆಕತ್ರಿ. ಸ್ವಲ್ಪ ಗಟ್ಟಿ ಮ್ಯಾಡ ಹೆಂಗೆ ಇರ್ಬೇಕ್ರಿ. ಅದನ್ನ ಒಂದು ಸ್ವಲ್ಪ ಒಣಮೆಣ್ಸಿಕಾಯಿ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ನಿಂಗೆ ಏನು ಮಸ್ತ್ ಆಕತಿ ಅಂತೀರಿ. ಟ್ರೈ ಮಾಡಿ ನೋಡ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡಾತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕತೆಗಳು ಇಷ್ಟ ಆಗುತ್ತೆ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ, ಹೈಪ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತಾನೆ ರೀ.